ಇನ್ನು ದೇಶದೆಲ್ಲೆಡೆ ಕಿಚ್ಚೆಬ್ಬಿಸಿದ ಹೊಸ ಕಾನೂನು ಯುಜಿಸಿ ನಿಯಮಕ್ಕೆ ಭಾರಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಮ್ಯಾಜಿಸ್ಟ್ರೇಟ್ ಸೇರಿ 11 ಬಿಜೆಪಿಯ ನಾಯಕರು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಈ ಯುಜಿಸಿ ಏನು? ಈ ಯುಜಿಸಿ ಬರುವುದರಿಂದ ಬಿಜೆಪಿ ನಾಯಕರಿಗೆ ಯಾಕಿಷ್ಟು ಕೋಪ? ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಎನ್ನುವಂಥ ಹೊಸ ಒಂದು ನಿಯಮ ಅಥವಾ ಕಾನೂನು ದೇಶದೆಲ್ಲೆಡೆ ಕಿಚ್ಚೆಬ್ಬಿಸಿದ ಹೊಸ ಕಾನೂನು. ಹಾಗಾದ್ರೆ ಯುಜಿಸಿಯಲ್ಲಿ ಆ ತರಹದ್ದೇನಿದೆ? ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಈ ಕಾನೂನು ಬರುವುದರಿಂದ ಏನಪಾಯ? ಮ್ಯಾಜಿಸ್ಟ್ರೇಟ್ ಸೇರಿ 11 ಬಿಜೆಪಿ ನಾಯಕರು ರಾಜೀನಾಮೆ ಕೊಡಬೇಕಾದಂತಹ ಪರಿಸ್ಥಿತಿ. ಏನಿದು ಹೊಸ ಕಾನೂನು? ಕಾಲೇಜುಗಳಲ್ಲಿ ಜಾತಿ ತಾರತಮ್ಯಕ್ಕೆ ಬೀಳಲಿದೆ ಬ್ರೇಕ್, ಕೇಂದ್ರದ ಹೊಸ ಅಸ್ತ್ರ. ಯುಜಿಸಿ ಹೊಸ ಸಮಾನತೆ ಕಾನೂನು ಜಾರಿ, ದೇಶದಾದ್ಯಂತ ಭುಗಿಲೆದ್ದ ಪ್ರತಿಭಟನೆ. ದೇಶದಲ್ಲಿ ಒಂದು ತರಹದ ಕ್ರಾಂತಿ ಸೃಷ್ಟಿ ಮಾಡಿದೆ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಅದು. ಸೊ ಅದರಿಂದ ಬಿಜೆಪಿ ನಾಯಕರಿಗೆ ಯಾಕಿಷ್ಟು ಕೋಪ? ಕೇಂದ್ರ ಸರ್ಕಾರನೇ ಇದನ್ನು ಜಾರಿಗೆ ತರ್ತಾ ಇರೋದು. ಹಾಗಾದರೆ ಈ ಯುಜಿಸಿಯಲ್ಲಿ ಆ ತರಹದ ಅಂಶಗಳೇನಿದೆ? ಬಿಜೆಪಿ ನಾಯಕರು ರಾಜೀನಾಮೆ ಕೊಡಬೇಕಾದ ಅಂಶಗಳೇನಿದೆ? ಈಗ ಯೂನಿವರ್ಸಿಟಿಗಳಲ್ಲಿ ಇವನು ಆ ವರ್ಗ, ಅವನು ಈ ವರ್ಗ, ಈ ತರಹದ ತಾರತಮ್ಯಗಳಿರ್ತಾವೆ. ಡಿಸ್ಕ್ರಿಮಿನೇಷನ್, ಜಾತಿ ಭೇದ, ಈ ತರಹದ್ದಕ್ಕೆ ಕಡಿವಾಣ ಹಾಕೋದಕ್ಕೆ ಯುಜಿಸಿಯಲ್ಲಿ ಒಂದಷ್ಟು ನಿಯಮಗಳನ್ನು ತರಲಾಗಿದೆ. ಹಾಗಾದರೆ ಇದರಲ್ಲಿರ್ತಕ್ಕಂತಹ ಪ್ರಮುಖವಾದಂಥ ಅಂಶಗಳೇನು? ಯುಜಿಸಿ ಕಳೆದ ಜನವರಿ 13ನೇ ತಾರೀಕು ಹೊರಡಿಸಿದ್ದ ಅಧಿಸೂಚನೆ ಅಂದರೆ ನೋಟಿಫಿಕೇಶನ್, ಅದು ಈಗ ವಿವಾದಕ್ಕೀಡಾಗಿದೆ. ಉತ್ತರ ಪ್ರದೇಶದ ಬರೇಲಿ ಸಿಟಿ ಮ್ಯಾಜಿಸ್ಟ್ರೇಟ್ ಅಲಂಕಾರ್ ಅಗ್ನಿಹೋತ್ರಿ ರಾಜೀನಾಮೆ ಕೊಟ್ಟರು ಈ ಯುಜಿಸಿ ಜಾರಿಯಾದ ನಂತರ. ಈ ನಿಯಮ ವಿರೋಧ ಮಾಡಿ ಲಕ್ನೋದ ಮೇಲ್ವರ್ಗದ 11 ಬಿಜೆಪಿ ನಾಯಕರು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟರು. ಇಲ್ಲಿ ಗಮನಿಸಬೇಕಾದದ್ದು, ಮೇಲ್ವರ್ಗದ 11 ಬಿಜೆಪಿ ನಾಯಕರು ಇದಕ್ಕೆ ರಾಜೀನಾಮೆ ಕೊಟ್ಟರು. ಯಾಕೆ? ಅದು ಕೂಡ ಮೇಲ್ವರ್ಗದ ನಾಯಕರು. ಈ ನೋಟಿಫಿಕೇಶನ್ ಅರ್ಥಾತ್ ಅಧಿಸೂಚನೆ, ಅದರ ಪ್ರಕಾರ ಕಾಲೇಜು ಮತ್ತು ವಿವಿಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ಜಾತಿ ತಾರತಮ್ಯ ನಿಲ್ಲಿಸೋದಕ್ಕೆ ಸಮಿತಿ ರಚನೆ ಕಡ್ಡಾಯ. ಅದಕ್ಕೆ ನಾನು ಹೇಳಿದ್ದು ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅಂದರೆ ಇದು ಒಂದು ಆಯೋಗ. ಈ ಆಯೋಗ ರಚನೆ ಆದರೆ ಈ ವಿಶ್ವವಿದ್ಯಾನಿಲಯಗಳಲ್ಲಿ ಜಾತಿ ತಾರತಮ್ಯಗಳಿರ್ತವೆ. ಇವನು ಕೆಳವರ್ಗದವನು, ಇವನು ಈ ಜಾತಿಯವನು ಅಥವಾ ಈ ವಿಭಾಗಕ್ಕೆ ಸಂಬಂಧಪಟ್ಟವನು, ಇವರು ಮೇಲ್ವರ್ಗದವರು, ಇವರು ಅವರ್ಣೀಯರು ಸವರ್ಣೀಯರು ಅನ್ನೋದು ಸಾಂಪ್ರದಾಯಿಕವಾಗಿದೆ. ಆ ತರಹದ ತಾರತಮ್ಯ ಆಗಕೂಡದು ಅನ್ನೋ ಕಾರಣಕ್ಕೆ ಈ ಯುಜಿಸಿ ನಿಯಮ ಜಾರಿಗೆ ತರ್ತಾ ಇರೋದು ಕೇಂದ್ರ ಸರ್ಕಾರ. ಆದರೆ ಮೇಲ್ವರ್ಗದ ಬಿಜೆಪಿ ನಾಯಕರು ಈ ನೀತಿಯನ್ನು ವಿರೋಧ ಮಾಡ್ಕೊಂಡು ರಾಜೀನಾಮೆ ಕೊಡ್ತಿದ್ದಾರೆ. ಇದು ಅಚ್ಚರಿಗೆ ಕಾರಣವಾಗಿದೆ. ಅಧಿಸೂಚನೆಯ ಪ್ರಕಾರ ಕಾಲೇಜು ಮತ್ತು ವಿವಿಗಳಲ್ಲಿ ಜಾತಿ ತಾರತಮ್ಯ ನಿಲ್ಲಿಸೋದಕ್ಕೆ ಸಮಿತಿ ರಚನೆ ಕಡ್ಡಾಯ. ಈ ಹಿಂದೆ ನಿಯಮಗಳಲ್ಲಿ ಕೇವಲ SC ಮತ್ತು ST ವಿದ್ಯಾರ್ಥಿಗಳಿಗೆ ಮಾತ್ರ ತಾರತಮ್ಯ ವಿರುದ್ಧ ರಕ್ಷಣೆ ಇತ್ತು. ಆದರೆ ಇದೇ ಮೊದಲ ಬಾರಿಗೆ OBC ಹಿಂದುಳಿದ ವರ್ಗ ವಿದ್ಯಾರ್ಥಿಗಳು ಕೂಡ ಆ ವ್ಯಾಪ್ತಿಗೆ ಸೇರುತ್ತಾರೆ. ಅಂದರೆ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅಥವಾ ಬ್ಯಾಕ್ವರ್ಡ್ ಕಮ್ಯುನಿಟಿ ಏನಿರ್ತಾವೋ ಅವರು ಕೂಡ ಈ ವ್ಯಾಪ್ತಿಗೆ ಬರ್ತಾರೆ. ಮುಂಚೆ ಎಲ್ಲ SC ST ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮಾತ್ರ ಈ ವ್ಯಾಪ್ತಿಗೆ ಬರ್ತಾ ಇತ್ತು, OBC ಬರ್ತಾ ಇರಲಿಲ್ಲ. ಈಗ ಅದು ಕೂಡ ಸೇರ್ಪಡೆ ಆಗಿದ್ದರಿಂದ ಮೇಲ್ವರ್ಗದವರ ಕಣ್ಣಿಗೂ ಮತ್ತು ಕಿವಿಗೂ ಇದು ತಂಪು ಕೊಡ್ತಾ ಇಲ್ಲ. ಇನ್ನು ಈ ಸಮಿತಿಯಲ್ಲಿ SC ST OBC ಮಹಿಳೆಯರಿಗೆ ಕಡ್ಡಾಯ ಪ್ರಾತಿನಿಧ್ಯ ಇರಬೇಕು ಅನ್ನೋ ಕಡ್ಡಾಯ ನಿಯಮಗಳಿದ್ದಾವೆ. ಇನ್ನು ದೂರು ಬಂದ 24 ಗಂಟೆಯ ಒಳಗೆ ಸಮಿತಿ ಸಭೆ ಕರಿಬೇಕು ಮತ್ತು 15 ದಿನಗಳಲ್ಲಿ ತನಿಖೆ ಮುಗಿಸಿ ವರದಿ ಸಲ್ಲಿಸಬೇಕು. ವಿಶ್ವವಿದ್ಯಾನಿಲಯದಲ್ಲಿ ಜಾತಿ ಆಧಾರಿತವಾಗಿ ಏನಾದರೂ ಕಲಹಗಳು ಉಂಟಾದರೆ, ಜಾತಿಯ ಹೆಸರಿನಲ್ಲಿ ಒಂದು ಸಮೂಹ ಗಲಭೆಗೆ ಮುಂದಾದರೆ ತಕ್ಷಣ ಈ ಯುಜಿಸಿ ಸಮಿತಿ ಇದೆಯಲ್ಲ, ಅವರೊಂದು ಸಭೆ ಕರೆದು ಈ ಪ್ರಕರಣಕ್ಕೆ ಸುಖಾಂತ್ಯವನ್ನು ಆಡಬೇಕು. ಅದು ಈ ಸಮಿತಿಯ ಅಜೆಂಡಾ ಅಥವಾ ಉದ್ದೇಶ. ನಿಯಮ ಉಲ್ಲಂಘಿಸುವ ಕಾಲೇಜುಗಳ ಮಾನ್ಯತೆ ರದ್ದಾಗುತ್ತೆ. ಈಗ ಉದಾಹರಣೆಗೆ ಈಗ ರಾಜ್ಯದಲ್ಲಿ ಒಂದು 7 ಯೂನಿವರ್ಸಿಟಿಗಳಿದ್ದಾವೆ ಅನ್ಕೊಳ್ಳಿ. ಯಾವುದಾದ್ರೂ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಯುಜಿಸಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಲ್ಲಿ ಅದರ ಮಾನ್ಯತೆ ರದ್ದಾಗುತ್ತೆ. ತಕ್ಷಣಕ್ಕೆ ಅದನ್ನು ರದ್ದು ಮಾಡಲಾಗುತ್ತೆ. ಅದು ಈ ಯುಜಿಸಿ ಒಳಗೊಂಡಿರತಕ್ಕಂತಹ ನಿಯಮ. ಇನ್ನು ಯುಜಿಸಿ ಅನುದಾನ ಕಡಿತಗೊಳಿಸುವ ನಿರ್ಧಾರ. ಈ ತರಹದ ಯೂನಿವರ್ಸಿಟಿಗಳಿಗೆ ಕೇಂದ್ರದ್ದು ರಾಜ್ಯದ್ದು ಅನುದಾನಗಳು ಬರ್ತಾ ಇದ್ರೆ ಈ ನಿಯಮಗಳನ್ನು ಉಲ್ಲಂಘನೆ ಮಾಡಿರುವ ಯೂನಿವರ್ಸಿಟಿಗಳಿಗೆ ಅನುದಾನಗಳು ರದ್ದಾಗ್ತವೆ. ಇದನ್ನು ವಿರೋಧಿಸಿದ ಸವರ್ಣೀಯ ಸಂಘಟನೆಗಳು ಇದನ್ನೀಗ ಮೇಲ್ವರ್ಗ ಸವರ್ಣೀಯರೇನು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಈ ತರಹದ್ದೊಂದು ಯುಜಿಸಿ ಜಾರಿಗೆ ಬರಕೂಡದು,
ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಮಾತ್ರ ಇದರಲ್ಲಿ ಈ ವ್ಯಾಪ್ತಿಗೆ ಬರ್ತಾ ಇತ್ತು. ಈಗ OBCನೂ ಬಂದಿದೆ, ಬ್ಯಾಕ್ವರ್ಡ್ ಹಿಂದುಳಿದ ವರ್ಗವೂ ಕೂಡ ಬಂದಿದೆ. ಹಾಗಾಗಿ ಇದು ಯಾಕೋ ಅವರಿಗೆ ತೃಪ್ತಿ ಕೊಡ್ತಾ ಇಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಅವ್ರು ಕೊಡ್ತಾ ಹೋಗ್ತಾರೆ. ಇನ್ನು ಈ ಕಾನೂನಲ್ಲಿ ಸುಳ್ಳು ದೂರು ನೀಡುವವರ ವಿರುದ್ಧ ಕ್ರಮ ಕೈಗೊಳ್ಳುವ ಯಾವುದೇ ಸ್ಪಷ್ಟ ಉಲ್ಲೇಖವಿಲ್ಲ. ನೋಡಿ, ಈ ಅಟ್ರಾಸಿಟಿ ಕೇಸು ಅಂತಿತ್ತು, ಜಾತಿ ನಿಂದನೆ, ಅದರಲ್ಲೂ ಕೂಡ ಈಗ ಒಂದು ಸ್ವಲ್ಪ ಪರಿಷ್ಕರಣೆಗಳಾಗಿದೆ. ಕಾರಣ, ಯಾರೋ ಒಬ್ಬರು ಸುಮ್ಮನೆ ಸ್ಟೇಷನ್ಗೆ ಓಡೋಗೋದು, ನನ್ನ ಜಾತಿಯ ಬಗ್ಗೆ ಯಾವನೋ ಒಬ್ಬ ಮಾತಾಡಿದ್ದಾನೆ, ಸುಳ್ಳು ದೂರು ದಾಖಲು ಮಾಡಿರುವಂಥ ಅನೇಕ ಆ ಅಟ್ರಾಸಿಟಿಯನ್ನು ದುರುಪಯೋಗ ಪಡಿಸಿಕೊಂಡಂತಹ ಉದಾಹರಣೆಗಳಿದ್ದಾವೆ. ಹಾಗಾಗಿ ಈ UGCಯನ್ನು ಕೂಡ ಯಾರಾದರೂ ಮಿಸ್ಯೂಸ್ ಮಾಡಬಹುದು. ಹಾಗಾಗಿ ಸವರ್ಣೀಯರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಇದು ಮೇಲ್ವರ್ಗದ ವಿದ್ಯಾರ್ಥಿಗಳು ಅಥವಾ ಪ್ರಾಧ್ಯಾಪಕರ ವಿರುದ್ಧ ದುರುಪಯೋಗವಾಗಬಹುದು. ಸುಮ್ಮನೆ ಓಡಾಡ್ಕೊಂಡು ಬಂದ ಅನ್ಕೊಳ್ಳಿ, ಬಂದು ನನಗವನೊಬ್ಬ ಸವರ್ಣೀಯ ನನ್ನ ಜಾತಿ ಹೆಸರಿನಲ್ಲಿ ಬೈದ ಅಂಥೇಳಿ ಸುಳ್ಳು ದೂರು ದಾಖಲು ಮಾಡಿದ್ರೆ ಏನು ಕಥೆ? ಅದನ್ನು ಈ ಸವರ್ಣೀಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ದುರುಪಯೋಗ ಆಗೋ ಸಾಧ್ಯತೆಗಳಿದೆ. ಈ UGCಯನ್ನು ಜಾರಿಗೆ ತರಬೇಡಿ. ಇದು ಮೇಲ್ವರ್ಗದ ವಿದ್ಯಾರ್ಥಿಗಳು ಅಥವಾ ಪ್ರಾಧ್ಯಾಪಕರ ವಿರುದ್ಧ ದುರುಪಯೋಗ ಆಗಬಹುದು. ಈ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರವರು ಸ್ಪಷ್ಟನೆ ನೀಡಿದ್ದು, ಯಾವುದೇ ತಾರತಮ್ಯ ಆಗುವುದಿಲ್ಲ ಮತ್ತು ಕಾನೂನು ದುರುಪಯೋಗಕ್ಕೆ ಅವಕಾಶ ನೀಡುವುದಿಲ್ಲ ಎಂಬ ಭರವಸೆ ನೀಡಿದ್ದಾರೆ. ಸದ್ಯ ಈ ಹೊಸ ಕಾನೂನು ವಿಷಯ ಕುರಿತು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಇನ್ನು ಸುಪ್ರೀಂ ಕೋರ್ಟ್ ಇದಕ್ಕೆ ಸ್ಟೇ ಕೊಡುತ್ತೋ ಅಥವಾ ಚಾಲ್ತಿಗೆ ಅನುವು ಮಾಡಿಕೊಡುತ್ತೋ ಕಾದು ನೋಡಬೇಕಾಗಿದೆ. ಒಟ್ಟಾರೆ UGC ಅನ್ನುವಂಥ ಅಸ್ತ್ರ ಇದೆಯಲ್ಲ, ಅದು ಕೇಂದ್ರ ಸರ್ಕಾರ ಪ್ರಯೋಗ ಮಾಡ್ತಾ ಇರುವಂಥದ್ದು. ಈಗಾಗಲೇ ನಾನಾ ಕಡೆಗಳಲ್ಲಿ ಆಕ್ರೋಶಗಳು ಭುಗಿಲೆದ್ದಿದ್ದಾವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.